ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನನ್ನ ಕ್ಷಮಿಸ್ಬಿಡಿ ನಂದನವ್ರೆ, ನನ್ನಿಂದಾಗಿ ನೀವು ಇಡೀ ರಾತ್ರಿ ರಸ್ತೆ ಮೇಲೆ ಕಳೆಯೋ ಹಂಗಾಯ್ತು. ಏನೇ ಆಗ್ಲೇ ನೋಡಿದ್ರೆ ದೊಡ್ಡ ಡ್ರಾಮಾ ಆಡ್ಕೊಂಡು ಮನೆ ಬಿಟ್ಟು ಆಚೆ ಹೋಗ್ತೀನಿ ಅಂತ ಹೋದೆ, ಈಗ ನೋಡಿದ್ರೆ ವಾಪಸ್ ಬಂದಿದ್ಯಾ? ನನಗ್ ಗೊತ್ತಿತ್ತು ಕಣೆ ನೀನ್ ವಾಪಸ್ ಬಂದೇ ಬರ್ತೀಯ ಅಂತ. ನೀನೊಂಥರ ಜಿಗಣೆ ತರ, ಎಷ್ಟು ಕಿತ್ ಎಸೆದ್ರು ವಾಪಸ್ ಅಂಟ್ಕೋತಾನೆ ಇರ್ತೀಯ. ಅದ್ ಸರಿ, ನೀನೇನೋ ಬಂದೆ, ನಿಮ್ಮಕ್ಕ ಎಲ್ಲಿ? ಈ ಟೈಮ್ ಎಷ್ಟು ಅಂತ ಗೊತ್ತಾ? ಇದೇನಾ ನಿಮ್ ಮನೇಲಿ ಹೇಳ್ಕೊಟ್ಟಿರೋ ಸಂಸ್ಕಾರ? ಯಾರಿಗೂ ಹೇಳ್ದೆ ಕೇಳ್ದೆ ಹೊರಗೋಗೋದು? ಅಮ್ಮಾಜಿ ತುಂಬಾ ಒಳ್ಳೆ ಮನೆತನದ ಹೆಣ್ಣು ಅಂತ ಸೊಸೆ ಮಾಡ್ಕೊಂಡ್ರು. ಈಗ ನೋಡಿದ್ರೆ ನಿಮ್ ಬಣ್ಣ ಏನು ಅಂತ ಗೊತ್ತಾಗ್ತಾ ಇದೆ. ಹಾಗೆಲ್ಲ ಹೇಳ್ಬೇಡಿ ಅಕ್ಕ. ಮುಚ್ಚೆ ಬಾಯಿ. ನಿಮ್ ಮಕ್ಕನ್ಗಂತೂ ಹೇಳೋರ್ ಕೇಳೋರ್ ಯಾರು ಇಲ್ಲ. ಅಲ್ಲ ಕಣೆ, ಮನೇಲಿ ಇಷ್ಟು ಜನ ಇದೀವಿ, ಯಾರಿಗಾದ್ರೂ ಎಲ್ಲಿಗ್ ಹೋಗ್ತೀವಿ ಎಲ್ಲಿಗ್ ಬರ್ತೀವಿ ಅಂತ ಇನ್ಫಾರ್ಮ್ ಮಾಡಿ ಹೋಗೋ ಕಾಮನ್ ಸೆನ್ಸು ಇಲ್ವಾ? ಅವಳು ಹಾಳಾಗದಂತೆ ನಮ್ ನಂದನ್ನು ಹಾಳು ಮಾಡ್ತಿದ್ದಾಳೆ. ನಮ್ ನಂದನ್ ಯಾವತ್ತೂ ಈ ರೀತಿ ಮಾಡ್ದವನಲ್ಲ. ಇದು ಸೆಕೆಂಡ್ ಟೈಮ್, ಎರಡನೇ ಸರಿ ನಮ್ ನಂದನ್ ರಾತ್ರಿ ಮನೆಗ್ ಬರ್ದೇ ಇರೋದು. ಫೋನ್ ಮಾಡು, ಅವರಿಬ್ರು ಎಲ್ಲಿದ್ದಾರೆ ಅಂತ ಕೇಳು. ಮನೇಲಿ ಎಲ್ರು ಗಾಬರಿ ಆಗಿದ್ದಾರೆ ಅಂತ ಫೋನ್ ಮಾಡು. ನಾನು ಆಗ್ಲಿಂದ ಫೋನ್ ಮಾಡ್ತಾ ಇದ್ದೀನಿ, ಆದ್ರೆ ಅಕ್ಕನ ಫೋನು ಆಫ್ ಆಗೈತೆ. ನಂದನವರು ಫೋನ್ ತೆಗಿತಾ ಇಲ್ಲ. ನನಗನ್ನಿಸ್ತಾ ಇದೆ ನೀವ್ ಅಕ್ಕ ತಂಗಿರಿಬ್ರು ಸೇರ್ಕೊಂಡು ಏನೋ ಕಿತಾಪತಿ ಮಾಡ್ತಿದ್ದೀರಾ ಅಂತ. ಇಲ್ಲ, ಹಂಗೆಲ್ಲ ಏನೂ ಇಲ್ಲ. ಏನೇನೂ ಇಲ್ಲ. ಯಾವ್ದೋ ಒಂದು ಫೋಟೋಕ್ಕೆ ಮನೆ ಬಿಟ್ಟು ಹೋಗೋ ಲೆವೆಲ್ಗೆ ನೀನ್ ಹೋದೆ. ಅಂತದೇನಿತ್ತು ಆ ಫೋಟೋದಲ್ಲಿ? ಆಮೇಲೆ ನಂದನ್ ನೋಡಿದ್ರೆ ಮದ್ವೆ ವಿಡಿಯೋ ನೋಡ್ತಿದ್ದವನು ಸಡನ್ ಆಗಿ ಎದ್ದೋದ. ಅದೇ ಕಣೆ ನನ್ಗೆ ಅನುಮಾನ ಬರ್ತಿರೋದು. ನಿಜ ಹೇಳು, ಅಕ್ಕ ತಂಗಿರಿಬ್ರು ಸೇರ್ಕೊಂಡು ಏನ್ ನಡೆಸ್ತಿದ್ದೀರಾ? ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಿಜ ಹೇಳು. ನೋಡಿ ಚಂಚಲ ಅಕ್ಕ, ಅಕ್ಕ ಇನ್ನು ಮನೆಗ್ ಬಂದಿಲ್ಲ ಅಂತ ನಾನು ಬೈದಲ್ಲಿದ್ದೀನಿ. ನೀವ್ ಏನೇನೋ ಕೇಳಿ ನನ್ನ ಇನ್ನೂ ಗಾಬರಿ ಪಡಿಸ್ಬೇಡಿ, ನಿಮ್ ಕೈ ಮುಗಿತೀನಿ. ಅಕ್ಕ ಎಲ್ಲಿದೆಯೇ? ಬೇಗ ಮನೆಗ್ ಬಂದ್ಬಿಡೆ ಪ್ಲೀಸ್.
ನೋಡದ್ ನೋಡು ಒಳ್ಳೆ ಮಳ್ಳಿ ತರ. ನಿಜ ಹೇಳು, ನಿಮ್ಮಕ್ಕ ನಂದನ್ನ ಎಲ್ಲಿ ಕರ್ಕೊಂಡು ಹೋಗಿದ್ದಾಳೆ? ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅಕ್ಕ. ನಿಮ್ಮಕ್ಕ ಬಂದ್ಮೇಲೆ ನಮ್ ನೆಮ್ಮದಿ ಎಲ್ಲ ಹಾಳಾಗೋಯ್ತು. ಏನಂತ ಕಂಡು ಬಿದ್ಲು. ನಮ್ ನಂದನ್ ಜೀವ ಅಂತೂ ಹಾಳಾಗೋಯ್ತು. ಈ ಟೈಮ್ ಇಷ್ಟು ಅಂತ ಗೊತ್ತಾ? ಮಧ್ಯರಾತ್ರಿ 2 ಗಂಟೆ. ನಮ್ಮ ಮನೆಯವರೆಲ್ಲ ನಿದ್ದೆ ಮಾಡದ್ ಬಿಟ್ಟು ಹೀಗೆ ಕಾಯ್ಕೊಂಡಿದ್ದಾರೆ ನೋಡು. ನಿಂಗೆ ಸಮಾಧಾನ ಆಯ್ತಾ? ಅಯ್ಯೋ, ಅವ್ರಿಬ್ರಿಗೂ ಅದೇನ್ ತೊಂದರೆ ಆಗೈತೋ ಏನೋ, ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ. ನಾನು ಈಗ್ಲೂ ಸುಮ್ಮನೆ ಇರ್ಬೇಕಾ ಇಲ್ಲ ನಿಜ ಹೇಳ್ಬಿಡ್ಲಾ? ಅಮ್ಮಾಜಿ, ನಂದನ್ ಜಾತಕ ನೋಡಿದೆ. ಈಗ ಅವನ ಗ್ರಹಗತಿ ಚೆನ್ನಾಗಿಲ್ಲ. ಈ ಹಂತದಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು. ತೊಂದರೆ ಅಂದ್ರೆ ಅಂತ ಭಯ ಪಡೋವಂಥದ್ದೇನಿಲ್ಲ. ಕಿರಿಕಿರಿ, ಮಾನಸಿಕ ಅಶಾಂತಿ, ಆರೋಗ್ಯದಲ್ಲಿ ಏರ್ಪೇರು, ಈ ರೀತಿ ಚಿಕ್ಕ ಪುಟ್ಟ ತೊಂದರೆ ಆಗ್ಬೋದು. ಇನ್ನೊಂದು 3 ತಿಂಗಳು ಇದೇ ಪರಿಸ್ಥಿತಿ ಇರುತ್ತೆ. ಆಮೇಲೆ ಅವನಿಗೆ ಗುರುಬಲ ಬರುತ್ತೆ, ಎಲ್ಲ ಸರಿ ಹೋಗುತ್ತೆ. ಆದರೆ ಈಗ ನಂದನ್ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಇದಕ್ಕೆ ಪರಿಹಾರ ಏನು? ಪರಿಹಾರವಾಗಿ ಶಾಂತಿ ಹೋಮ ಏನೇ ಮಾಡಿಸಿದ್ರೂ ಪರಿಣಾಮದಲ್ಲಿ ವ್ಯತ್ಯಾಸ ಆಗ್ಬೋದು. ಆದರೆ ಆಗೋದನ್ನ ತಪ್ಪಿಸೋದಕ್ಕಾಗಲ್ಲ. ನೀವೇನು ಯೋಚನೆ ಮಾಡಬೇಡಿ. ಯಾವುದಕ್ಕೂ ಇದಕ್ಕೆ ಪರಿಹಾರವಾಗಿ ಒಂದು ಶಾಂತಿ ಮಾಡಿಸ್ಬಿಡೋಣ. ಸರಿ ಬಿಡಪ್ಪ, ಸಾರಿ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ದಕ್ಕೆ. ಅಮ್ಮಾಜಿ, ನಂದನ್ ಫ್ರೆಂಡ್ಸ್ ಎಲ್ಲರಿಗೂ ಫೋನ್ ಮಾಡಿದೆ. ಯಾರಿಗೂ ಅವನ ಬಗ್ಗೆ ಏನೂ ಗೊತ್ತಿಲ್ಲ. ಅಣ್ಣ, ಹಸ್ಲೂರ್ಗೇನಾದರೂ? ನನಗೂ ಅದೇ ಯೋಚನೆ ಬಂತು. ನಾನು ಬೀಗ್ರಿಗೆ ಫೋನ್ ಮಾಡೋಣ ಅಂತ ಅನ್ಕೊಂಡೆ. ಆದರೆ ಇಷ್ಟೊತ್ತಲ್ಲಿ ಫೋನ್ ಮಾಡಿ ನಂದನ್ ಪದ್ಮಿನಿ ಅಲ್ಲಿಗೆ ಬಂದಿದ್ದಾರೆ ಅಂತ ಕೇಳಿದ್ರೆ ಅವ್ರು ತುಂಬ ಗಾಬರಿ ಆಗ್ಬಿಡ್ತಾರೆ. ಬೇಡ ಬೇಡ, ಇಷ್ಟೊತ್ತಲ್ಲಿ ಏನೇ ಆದರೂ ನಮ್ಮ ನಂದನ್ ಆಚೆ ಹೋದರೆ ಮನೆಗೆ ಬರೋದಕ್ಕೆ ಹೀಗೆ ರಾತ್ರಿ 2 ಗಂಟೆ ಎಲ್ಲ ಮಾಡ್ತಾ ಇರಲಿಲ್ಲ. ಹಾಗೊಂದು ವೇಳೆ ಲೇಟ್ ಆಗೋದಾದ್ರೆ ಫೋನ್ ಮಾಡಿ ಹೇಳ್ತಾ ಇದ್ದ. ಅಮ್ಮಾಜಿ, ಇನ್ನು ಉಳ್ದಿರೋದು ಒಂದೇ ದಾರಿ, ಪೊಲೀಸ್ ಕಂಪ್ಲೇಂಟ್. ಅದೇ ಸೇಫ್ ಅನ್ಸುತ್ತೆ ಅಮ್ಮಾಜಿ. ಆದರೆ ನೀವು ಒಪ್ಪೋದಾದ್ರಷ್ಟೇ ಮಾತ್ರ ನಾನು ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡ್ತೀನಿ. ಬೇಡ, ಇನ್ನ ಸ್ವಲ್ಪ ಹೊತ್ತು ಕಾಯೋಣ. ಅಯ್ಯೋ ದೇವ್ರೆ, ಅಕ್ಕನ್ಗೆ ನಂದನವ್ರಿಗೆ ಏನ್ ತೊಂದರೆ ಆಗಿರ್ಬೋದು? 2 ಕಾಲ ಆಯ್ತು. ಪ್ರಜ್ಞೆ ಬೇಡವಾ ಇವ್ರಿಗೆ? ಇವರಿಬ್ರು ಎಲ್ಲಿ ಹೋಗಿರ್ಬೋದು? ಥೂ, ಇವ್ರು ಎಲ್ಲಿ ಹಾಳಾಗೋದ್ರು? ಇವರಿಂದ ನನ್ನ ನಿದ್ದೆ ಎಲ್ಲ ಹಾಳಾಯ್ತು. ಪದ್ಮಿನಿ, 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 ಪದ್ಮಿನಿ. ಪದ್ಮಿನಿ, ಪದ್ಮಿನಿ.
ನಂದನ್, ನೀವಿಬ್ರು ಎಲ್ಲಿ ಹೋಗಿದ್ರಿ? ನಂದನ್, ನಂದನ್, ರಾತ್ರಿ ಎಲ್ಲ ಮನೆಗೆ ಬಂದಿಲ್ವಲ್ಲ, ಇಬ್ರು ಎಲ್ಲಿಗೆ ಹೋಗಿದ್ರಿ? ನಂದನ್, ನಾವ್ ಎಷ್ಟು ಸಲ ಕಾಲ್ ಮಾಡಿದ್ವಿ ಗೊತ್ತಾ? ನೀನ್ ರಿಸೀವೇ ಮಾಡ್ಲಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ನಿನ್ ಫೋನು ಸ್ವಿಚ್ಡ್ ಆಫ್ ಅಂತ ಬಂತು. ಎಲ್ಲಯ್ಯ ಹೋಗಿದ್ರಿ? ಎಲ್ಲ ಓಕೆನಾ ನಂದನ್? ನಂದನ್ ಏನಾಯ್ತು? ಎಲ್ಲಿಗೆ ಹೋಗಿದೆ ನೀನು? ನಿಂತ್ಕ. ಏನು ಇದನ್ನ ಮನೆ ಅನ್ಕೊಂಡಿದ್ಯೋ ಅಥವಾ ಹೋಟೆಲ್ ಅನ್ಕೊಂಡಿದ್ಯೋ? ಇಷ್ಟ ಬಂದಾಗ ಹೋಗ್ತೀಯಾ, ಇಷ್ಟ ಬಂದಾಗ ಬರ್ತೀಯಾ? ಏನು ಇದು ಹುಡುಗಾಟ ಅನ್ಕೊಂಡಿದ್ಯಾ? ಅಜ್ಜಿ, ನನಗೆ ಮಾತಾಡೋ ಸ್ಥಿತಿಲಿಲ್ಲ. ಆಮೇಲೆ ಇಲ್ಲ, ನನ್ನ ಪ್ರಶ್ನೆಗೆ ನೀನ್ ಈಗಲೇ ಉತ್ತರ ಕೊಡ್ಬೇಕು. ನಿನ್ನೆ ರಾತ್ರಿಯಿಂದ ನಾವ್ಯಾರು ಒಂದು ನಿಮಿಷ ಕಣ್ಣು ಮುಚ್ಚಿದೆ ಕಾಯ್ಕೊಂಡು ಕೂತಿದ್ದೀವಿ ನಿಮಗೋಸ್ಕರ. ಅಯ್ಯೋ, ಏನ್ ಅನಾಹುತ ಮಾಡ್ಕೊಂಡ್ಬಿಟ್ರೋ ಏನು ಅಂತ ನಾವು ಪಟ್ಟ ಸಂತ ಎಷ್ಟು ಅಂತ ಗೊತ್ತಿದ್ಯಾ? ಇನ್ನು ಸ್ವಲ್ಪ ಹೊತ್ತಾಗಿದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ವಿ. ಆದ್ರೆ ನೀವು ಎಲ್ಲೋ ಹೋಗಿ ಆರಾಮಾಗಿ ಇಬ್ರು ಮನೆಗೆ ಬರ್ತಾ ಇದ್ದೀರಲ್ಲ. ಕೊನೆ ಪಕ್ಷ ನಾವು ಎಲ್ಲಿ ಹೋಗಿದ್ವಿ ಅಂತ ಹೇಳೋ ಸೌಜನ್ಯತನೂ ಇಲ್ವಾ ನಿಮ್ಗೆ? ಇಲ್ಲ, ನಾನು ನಿಮ್ಮಿಬ್ಬರ ಮೇಲಿಟ್ಟಿದ್ದ ಗೌರವನ ನೀವಿಬ್ರು ಕಳ್ಕೊತಾ ಇದ್ದೀರಾ. ಹೇಳು ನಂದನ್, ಇಬ್ರು ಎಲ್ಲಿ ಹೋಗಿದ್ರಿ? ಯಾರಿಗೂ ಹೇಳ್ದೆ ಕೇಳ್ದೆ ಹೋಗುವಂತ ಅವಸರ ಏನಿತ್ತು? ಒಂದು ಫೋನು ಕೂಡ ಮಾಡದೆ ಯಾಕೆ ಹೋದ್ರಿ? ಹೇಳು. ದೇವ್ರೆ, ಅಕ್ಕಿ ತಗೊಳಕ್ಕೆ 4 ಕಾಸು ಸಿಗಂಗ್ ಮಾಡಪ್ಪ. ಇಲ್ಲ ಅಂದ್ರೆ ಇವರೆಲ್ಲ ಉಪವಾಸ ಬಿಟ್ಟಿರ್ತಾರೆ. ಅದನ್ನ ನೋಡೋ ಶಕ್ತಿ ನನಗಿಲ್ಲ. ಹೇ ಭುಜಂಗ, 5 ನಿಮಿಷಕ್ಕೆ ಕೆಲಸ ಕೈ ತಪ್ಪೋಯ್ತು. ಯಾಕಣ್ಣ, ಏನಾಯ್ತು? 5 ನಿಮಿಷಕ್ಕೆ ಮುಂಚೆ ಬೇರೆ ಯಾರು ಎಲೆಕ್ಟ್ರಿಷಿಯನ್ ಬಂದಿದಂತೆ, ಕೆಲಸ ಅವ್ರ ಪಾಲ ಹೋಯ್ತು. ನೋಡ್ರಿ, ಸರಿಯಾಗಿ ನೋಡಿ. ಅಕ್ಕಿ ಇಟ್ರೆ ನಮ್ಮಿಬ್ರಿಗೂ ಸಾಲ ಅಕ್ಕಿಲ್ಲ. ಬೇಳೆ ನಾಳೆ ಮೀನ್ ತಪ್ಪೈತೆ, ಖಾಲಿ ದಪ್ಪ. ಮನೆಯೊಳಗಡೆ ಒಂದು ತುಂಡು ತರಕಾರಿ ಇಲ್ಲ. ಅಯ್ಯಯ್ಯೋ, ಇವತ್ತು ಕೆಲಸ ಸಿಗದೆ ಇದ್ರೆ ಖಾಲಿ ಕೈನಲ್ಲಿ ಯಾವ ಮುಖ ಹೊತ್ಕೊಂಡು ಮನೆಗೆ ಹೋಗ್ಲಿ? ಅವ್ವ, ಈಗ ತಿನ್ನಕ್ಕೆ ಏನು ಇಲ್ವಲ್ಲವ್ವ, ಈಗ ಏನ್ ಮಾಡೋದು? ಅಣ್ಣ, ನನಗೆ ಈ ಕೆಲಸ ಬೇಕೇ ಬೇಕಣ್ಣ. ಕೈನಾಗ ಒಂದು ಬಿಡುಗಾಸು ಇಲ್ಲ. ಮನೆಗೆ ಹೋಗ್ಬೇಕಾದ್ರೆ ಖಾಲಿ ಕೈನಲ್ಲಿ ಹೋಗಕ್ಕಾಗಲ್ಲ. ಈ ಕೆಲಸ ಬೇಕೇ ಬೇಕು ಕಣ್ಣ. ನಿಮ್ ಕಷ್ಟ ನನ್ಗೆ ಅರ್ಥ ಆಗುತ್ತೆ. ಅದೇನ್ ಮಾಡೋದು? ಇಲ್ಲಿ ಕೆಲಸ ಇಲ್ವಲ್ಲ. ಬೇರೆ ಯಾವ್ದನಿದ್ರೆ ನಿಮಗೆ ಫೋನ್ ಮಾಡ್ತೀನಿ, ಸರಿನಾ? ಅಲ್ಲ, ನನ್ನ ಕೆಲಸ ಟೈಮ್ ಆಯ್ತು, ನಾನು ಬರ್ತೀನಿ. ಅಣ್ಣ, ಅಮ್ಮಾಜಿ, ಅವ್ರನ್ನೇನು ಬೈಬೇಡಿ. ಅವ್ರದ್ದೇನು ತಪ್ಪಿಲ್ಲ ನಂದೆ. ನಾನೇ ಅವ್ರನ್ನ ಕರ್ಕೊಂಡೋಗಿದ್ದು. ನೀವೇನೇ ಬೈಯೋದಿದ್ರು ನನಗೆ ಬೈರಿ. ಏನು? ಇವನನ್ನ ಕರ್ಕೊಂಡು ಹೋಗಿದ್ದು ನೀನಾ? ಎಲ್ಲಿಗೆ? ನಮ್ಮನ್ನ ಒಂದು ಮಾತು ಕೇಳದೆ ಎಲ್ಲ ಕರ್ಕೊಂಡು ಹೋಗಿದ್ದೆ? ಇದೇನಾ ನಿಮ್ ಸಂಸ್ಕಾರ? ಇದೇನಾ ಮನೆಯವ್ರನ್ನ ನೀವು ನಡ್ಕೊಳ್ಳೋ ರೀತಿ? ನಿಮ್ಮನ್ನ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ದೀರಾ? ಒಂದ್ ವೇಳೆ ಹೇಳೋದನ್ನ ಇವನು ಮರ್ತಿದ್ರು, ನೀ ಮನೆ ಸೊಸೆ, ಅದರಲ್ಲೂ ಒಂದು ಹೆಣ್ಣು,
ಹೊರಗಡೆ ಹೋಗ್ಬೇಕಾದ್ರೆ ಮನೇಲಿ ಯಾರಿಗಾದ್ರೂ ಹೇಳ್ಬಿಟ್ಟು ಹೋಗ್ಬೇಕು ಅನ್ನೋ ವಿನಯತೆ ನಿನಗಿರ್ಬೇಕಾಗಿತ್ತು. ಆದ್ರೆ ನೀನೇ ಹೀಗ್ ಮಾಡಿದ್ಯಲ್ಲ ಪದ್ಮಿನಿ, ನಿನಗಿಷ್ಟೊಂದು ಬೇಜವಾಬ್ದಾರಿತನನ? ವಾವ್, ಈಗ ಮಜಾ ಬರ್ತಿದೆ. ರಾತ್ರಿ ಎಲ್ಲ ನಿದ್ದೆಗೆಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ಅಮ್ಮಾಜಿ, ಅದು ನನಗೆ ಯಾವ ನೆಪಾನು ಹೇಳ್ಬೇಡ ಪದ್ಮಿನಿ. ನನಗ್ ಬೇಕಾಗಿರೋದು ಇಷ್ಟೇ. ರಾತ್ರಿ ಎಲ್ಲ ನೀವಿಬ್ರು ಎಲ್ಲಿದ್ರಿ? ನಮ್ಗೆ ಯಾರಿಗೂ ಹೇಳ್ದೆ ಹೋಗುವಂತದ್ದು ಏನಿತ್ತು? ಅಂತದ್ದು ಏನ್ ನಡೀತು ಅಷ್ಟೇ. ನೀವು ನಾನು ಅಂತ ಅನ್ಕೊಂಡ್ ತಾಳಿ ಕಟ್ಟಿದ್ದು ಪೂರ್ವಿಗೆ. ನಂದನ್ ಅವ್ರಿಗೆ ಎಲ್ಲ ವಿಷಯ ಗೊತ್ತಾಗೈತೆ. ಅದೇನಾದ್ರೂ ಆಗ್ಲಿ ಮನೆಯವ್ರಿಗೆಲ್ಲ ನಾನೇ ತಿಳಿಸ್ತೀನಿ. ಅಮ್ಮಾಜಿ, ನಾನು ನಂದನ್ ಅವರು ಮದ್ವೆನೆ ನಿಂದು ನಂದನ್ ಮದ್ವೆ ಹೇಳು, ಆಮೇಲೆ ಏನು? ಅಯ್ಯೋ ಅಕ್ಕ, ಏನ್ ಹೇಳಕ್ ಬರ್ತಿದ್ದಾಳೆ? ಇವಳೇನಾರ ಸತ್ಯ ಹೇಳಿದ್ರೆ ಅದ್ರ ಪರಿಣಾಮ ಬೇರೆ ಆಗ್ತೈತೆ. ನಂದನ್ನ ನಾನು ನಿಜವಾಗ್ಲೂ ಮದ್ವೆನ ಅಕ್ಕ, ನೀನಿಷ್ಟೊಂದು ಎದ್ರುಕೊಂಡ್ರೆ ಹೆಂಗೆ? ಅಮ್ಮಾಜಿ, ನಾನ್ ಹೇಳ್ತೀನಿ. ವಿಷಯ ಏನಂದ್ರೆ, ಅಕ್ಕ ಮತ್ತೆ ನಂದನ್ ಅವರು ಮದ್ವೆ ಆದಾಗಿಂದ ಎಲ್ಲೂ ಹೊರಗಡೆ ಹೋಗೇ ಇಲ್ಲ. ಎಲ್ಲರೂ ಹನಿಮೂನು ಅಂತ ಹೋಗ್ತಾರೆ. ಪಾಪ ಇವರಿಬ್ರು ಅದಕ್ಕೂ ಹೋಗ್ಲಿಲ್ಲ. ಮೊನ್ನೆ ನಮ್ಮ ಊರಿಗೆ ಹೋದಾಗ್ಲೂ ಜೊತೆಲಿ ನಾನಿದ್ನಲ್ಲ, ಶಿವ ಪೂಜೆಲಿ ಕರಡಿ ಥರ. ಅದಕ್ಕೆ ನೆನ್ನೆ ಇವರಿಬ್ರು ಜಾಲಿಯಾಗಿ ಲಾಂಗ್ ಡ್ರೈವ್ ಹೋಗಿದ್ರು ಅಮ್ಮಾಜಿ, ಅಲ್ವಾ ಅಕ್ಕ? ಏನು, ಲಾಂಗ್ ಡ್ರೈವ್ ಹೋಗಿದ್ರಾ? ಇದನ್ ಮೊದ್ಲೇ ಹೇಳ್ಬೇಕಾಗಿತ್ತು ತಾನೇ. ಅಲ್ಲ, ಎಲ್ಲಿಗೆ ಹೋಗೋದಾದ್ರೂ ಹೇಳ್ಬಿಟ್ಟು ಹೋಗ್ಬೇಕಲ್ವಾ? ಹೌದು, ನಮ್ಮನ್ನೆಲ್ಲ ಇಷ್ಟೊಂದು ಹೆದರ್ಸಿದ್ ಯಾಕೆ? ಪ್ಲಾನ್ ಮಾಡಿ ಏನು ಹೋಗಿರ್ಲಿಲ್ಲ. ಹಿಂಗೆ ಸುಮ್ಮನೆ ಒಂದು ರೌಂಡು ಅಂತ ಹೋದ್ರು. ಹೊಸ್ದಾಗಿ ಮದುವೆ ಆಗಿರೋರು ಇಬ್ಬರೇ ಜೊತೆಲಿ ಹೋದ್ರೆ ಸಮಯ ಕಳೆಯೋದೇ ಗೊತ್ತಾಗಕ್ಕಿಲ್ಲ ಅಲ್ವಾ? ಹಿಂಗೆ ಸುತ್ತಾಡ್ತಾ ಬೆಳ್ಕರ್ದ್ಬಿಟ್ಟೈತೆ. ಇಬ್ಬರಿಗೂ ಫೋನ್ ಕಡೆ ಗಮನನೇ ಇಲ್ಲ. ಚಾರ್ಜಿಂಗ್ ಇಲ್ಲದೆ ಫೋನ್ ಆಫ್ ಆಗೋಗೈತೆ ಅಲ್ವಾ ಅಕ್ಕ? ನಿನ್ಗಿದ್ ಗೊತ್ತಿದ್ದು ಮೊದ್ಲೇ ಯಾಕೆ ಹೇಳಿಲ್ಲ ನಮ್ಗೆ? ಅದು ನೀವೆಲ್ಲ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿರೋದು ನೋಡಿ ನನಗೆ ಭಯ ಆಗೋಯ್ತು. ಅದಕ್ಕೆ ಏನು ಹೇಳಲಿಲ್ಲ. ಇದೇ ನಿಜ ಅನ್ನೋದಾದ್ರೆ ನಮಗೆ ಸಮಾಧಾನನೇ. ಆದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವಿಬ್ರು ತುಂಬಾ ಹೆದರ್ಸ್ಬಿಟ್ರಿ ನಮ್ಮನ್ನ. ಇದೇ ಕೊನೆ ಸಲ. ಇನ್ನೊಂದ್ಸಲ ನಮಗ್ ಹೇಳ್ದೆ ನೀವಿಬ್ರು ಆಚೆ ಎಲ್ಲೂ ಹೋಗ್ಕೊಡ್ದು.